ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ನೋಡಿದ್ದೀನಿ. ಆ್ಯಂಡ್ ನಮ್ಮತ್ತೆ ಮನೇಲೂ ಬೇರೆ ಕಡೆ ತಗೊಂಡಿದ್ರೆ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು. ಅದೇ ಅಂಗಡಿಲಿ ಎಲ್ಲಾನು ಸಿಕ್ಬಿಡ್ತು, ನನಗೆ ಆಲ್ಮೋಸ್ಟ್ ಎಲ್ಲ ಸಿಕ್ಬಿಟ್ಟಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ಕಾನ್ಫ್ರೆಶ್ ವ್ಲಾಗ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಗಾಂಧಿ ಬಜಾರಿಗೆ ಬಂದಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ. ಸ್ವಲ್ಪ ಕಲಶ ಐಟಮು, ದೀಪಗಳು ಅಂಥವೆಲ್ಲ ತಗೋಬೇಕಾಗಿತ್ತು. ಸೊ ನಾನು ನನ್ನ ಹಸ್ಬೆಂಡ್ ಬಂದಿದ್ದೀವಿ. ಸೊ ಈಗ ಟೈಮ್ ಬಂದು 10:30. 11:30ಗೆ ಧನುನ ಪಿಕ್ ಮಾಡಬೇಕು. ಸೊ 1 ಅವರಲ್ಲಿ ನಾವು ಶಾಪಿಂಗ್ ಬೇರೆ ಮಾಡಬೇಕು. ಸೊ ಒಂದು ಸ್ವಲ್ಪ ಐಟಮ್ಸ್ ಪೋರ್ಟರಲ್ಲಿ ಕಳಿಸ್ಬೇಕಾಗಿತ್ತು. ಸೊ ಪೋರ್ಟರ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಿದ ತಕ್ಷಣ ನಾವು ಹೋಗಿ ಶಾಪಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್, ಎಲ್ಲರ ಮನೇಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಡಗರ, ಸಂಭ್ರಮ. ಹೆಣ್ಮಕ್ಳಿಗಂತೂ ಫುಲ್ ಖುಷಿ. ಮನೆಯೆಲ್ಲ ಕ್ಲೀನ್ ಮಾಡೋದು. ಹಬ್ಬದ ದಿನ ಅಂತೂ ಲಕ್ಷ್ಮಿ ಥರ ಅವರೇ ರೆಡಿಯಾಗಿ ಓಡಾಡ್ತಿರ್ತಾರೆ. ಸೊ ನನಗೂ ಚಿಕ್ಕ ವಯಸ್ಸಿಂದ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ. ಸೊ ನನಗೋಸ್ಕರ ನಮ್ಮ ಮಮ್ಮಿ ವರಮಹಾಲಕ್ಷ್ಮಿ ಹಬ್ಬ ಶುರು ಮಾಡೋರು, ನನಗಿಷ್ಟ ಆಗುತ್ತೆ ಅಂತ. ಸೊ ನಾನು ನಮ್ಮ ಮಮ್ಮಿ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ನೋಡಿದ್ದೀನಿ. ಆ್ಯಂಡ್ ನಮ್ಮತ್ತೆ ಮನೇಲೂ ಚೆನ್ನಾಗಿ ಮಾಡ್ತಾರೆ. ಅವ್ರು ಹೇಗೆ ಮಾಡ್ತಾರೆ ಅಂತಲೂ ನೋಡಿದ್ದೀನಿ. ಈಗ ನನ್ನ ಮನೆಯಲ್ಲಿ ನಾನು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ತುಂಬ ಏನು ಗ್ರ್ಯಾಂಡಾಗಿ ಮಾಡಿಲ್ಲ ಅಂತ ಅಂದರೂ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲನೂ ಹೊಸ್ದಾಗೆ ತೊಗೊಂಡಿದ್ದೀನಿ ಇವತ್ತು ಅಂಗಡಿಗೆ ಹೋಗಿ. ಸೊ ನನ್ನ ಶಾಪಿಂಗ್ ಬ್ಯಾಗಲ್ಲಿ ಏನೆಲ್ಲ ಇದೆ ಅಂತ ತೋರಿಸಿ ಬನ್ನಿ. ಸೊ ಗೈಸ್, ಗಾಂಧಿ ಬಜಾರಲ್ಲಿ ಅಶ್ವಿನಿ ಸ್ಟೋರ್ಸ್ ಅಂತ ಇದೆ, ಗಂಧಿಗೆ ಅಂಗಡಿ. ಸೊ ಅದೇ ಅಂಗಡಿಲಿ ಎಲ್ಲನೂ ಸಿಕ್ಬಿಡ್ತು, ನನಗೆ ಆಲ್ಮೋಸ್ಟ್ ಎಲ್ಲ ಸಿಕ್ಬಿಟ್ಟಿದೆ. ಸೊ ಬರೀ ಹೂವು ಹಣ್ಣು ಮಾತ್ರ ತೊಗೋಬೇಕು. ಹಬ್ಬದ ಹಿಂದಿನ ದಿನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಫಸ್ಟ್ ಈ ಮಣೆ ತುಂಬ ಚೆನ್ನಾಗಿದೆ. ಚಿಕ್ಕದಾಗೆ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಏನಂತ ಅಂದರೆ ಯಾವುದೂ ಬಾರ್ಗೇನ್ ಮಾಡೋದಕ್ಕಾಗಲಿಲ್ಲ, ಎಲ್ಲ ಫಿಕ್ಸ್ಡ್ ಪ್ರೈಸ್ ಅಂತ ಹೇಳ್ಬಿಟ್ರು. ಸೊ ಏನು ರೇಟ್ ಇದೆಯೋ ಅಷ್ಟೇ ಕೊಟ್ಬಿಟ್ಟು ಬಂದಿದ್ದೀವಿ. ಸೊ ಓಕೆ, ಇದು ಮಣೆ ಬ್ಯೂಟಿಫುಲ್ ಆಗಿದೆ. ಕಲಶ ಇಟ್ಬಿಟ್ಟು ಇದ್ರ ಮೇಲೆ ಕಲಶ ಇಡೋಣ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 475 ರೂಪೀಸ್. ಆ್ಯಂಡ್ ಗಾಂಧಿ ಬಜಾರಲ್ಲಿ ಅಥವಾ ಜಯನಗರ್ ಕಡೆ ಮೋಸ್ಟ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ. ಚಿಕ್ಕಪೇಟೆ ಕಡೆ ಹೋದರೆ ಕಡಿಮೆ ಸಿಕ್ಕಿರೋದು. ಬಟ್ ನಮಗೆ ಹೋಗೋದಕ್ಕೆ ಟೈಮೇ ಇರಲಿಲ್ಲ. ಬಿಕಾಸ್ 1 ಅವರಲ್ಲಿ ನಮಗೆ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು. ಆ್ಯಂಡ್ ವೀಕ್ ಡೇ ಇರೋದ್ರಿಂದ ಆಫೀಸ್ ಕೆಲಸಗಳಿರುತ್ತೆ, ಬಿಟ್ಟು ಹೋಗೋದಕ್ಕಾಗಿಲ್ಲ ಚಿಕ್ಕಪೇಟೆಗೆಲ್ಲ. ಸೊ ಮನೆ ಹತ್ರನೇ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಗಾಂಧಿ ಬಜಾರ್ಗೆ ಹೋಗಿ ತೊಗೊಂಡೆ. ಸ್ವಲ್ಪ ಪ್ರೈಸ್ ಜಾಸ್ತಿನೇ, ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕಾಯಿತು. ಸೊ ಈ ಮನೆಗೆ ನಾನು 475 ರೂಪೀಸ್ ಕೊಟ್ಟೆ. ಓಕೆನಾ. ನೆಕ್ಸ್ಟು ಈ ಬಾಳೆ ಕಂಬ ಇಡ್ತಾರಲ್ಲ, ಹಿಂದುಗಡೆ ಬಾಳೆ ಕಂಬ ನಿಲ್ಸೋದಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಾಸ್ಟ್ಲಿ, ನಂಗೆ ಗೊತ್ತಿಲ್ಲ ಬೇರೆ ಕಡೆ ಎಷ್ಟು ಸಿಗುತ್ತೆ ಅಂತ. ಬಿಕಾಸ್ ನಾನು ಫಸ್ಟ್ ಟೈಮ್ ಇದೆಲ್ಲ ಪರ್ಚೇಸ್ ಮಾಡ್ತಿರೋದ್ರಿಂದ ಬೇರೆ ಕಡೆ ತೊಗೊಂಡಿದ್ರೆ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು. ಮೇ ಬಿ ನಾನು ಚಿಕ್ಕಪೇಟೆಗೆ ಹೋಗಿದ್ದಿದ್ರೆ ಕಡಿಮೆ ಸಿಕ್ಕಿರೋದು. ಬಟ್ ಎಲ್ಲ ಫಸ್ಟ್ ಟೈಮ್ ತೊಗೊಂಡಿರೋದು. ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಆ್ಯಂಡ್ ಇದು 1 ಟೈಮ್ ಪರ್ಚೇಸ್ ಅಲ್ಲ, ಇದು ಒಂದ್ಸಲ ತೊಗೊಂಡ್ಬಿಟ್ರೆ ಪ್ರತಿ ವರ್ಷವೂ ಇದನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ತೊಗೊಳ್ಳೋಷ್ಟಿರಲ್ಲ. ಸೊ 1 ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಕ್ವಾಲಿಟಿ ಚೆನ್ನಾಗಿದೆ. ಸ್ಟೀಲಲ್ಲಿ 600 ರೂಪೀಸ್ ಇದು ಎರಡೂ. ಬಾಳೆಕಂಬ ಸ್ಟ್ಯಾಂಡ್. ಓಕೆನಾ. ನೆಕ್ಸ್ಟು ಇದು ತಟ್ಟೆ ತಗೊಂಡೆ. ಇದ್ರ ಮೇಲೆ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಹಾಕಿ ಕಲಶದ್ದು ಬಿಂದಿಗೆ ಇಡ್ತಾರಲ್ಲ, ಸೊ ಅದಕ್ಕೋಸ್ಕರ ಇದು ತಟ್ಟೆ ತಗೊಂಡೆ. ಎಲ್ಲ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲೇ ತೊಗೊಂಡಿದ್ದೀನಿ. ಸೊ ಈ ಥರ ಇಟ್ಬಿಟ್ಟು ಕಲಶ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದು 740 ರೂಪೀಸ್. ಟೊಳ್ಳೇನಿಲ್ಲ, ಸಿಕ್ಕಾಪಟ್ಟೆ ತಿಕ್ಕಾಗಿದೆ, ಗಟ್ಟಿಯಾಗಿದೆ. ಆ್ಯಂಡ್ ಪ್ಲೇನಲ್ಲೇ ತೊಗೊಂಡಿದ್ದೀನಿ. ಸೊ ವಾಶ್ ಮಾಡೋವಾಗ ಸೊಂದಿಲೆಲ್ಲ ಸೇರ್ಕೋಬಾರ್ದು, ಒಂದು ಸ್ವಲ್ಪ ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು
ಪ್ಲೇನಲ್ಲೇ ತೊಗೊಂಡಿದ್ದೀನಿ, ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ. ಓಕೆನಾ, ಇದು ಒಂದು. ನೆಕ್ಸ್ಟು ಇದೇನು ಹೇಳಿ, ಇದು ಹೂವು ಹಾಕೋದಕ್ಕೆ ತೆಂಗಿನಕಾಯಿ ಇದು ನಾರಿರುತ್ತಲ್ಲ ಅದ್ಮೇಲೆ ಸಿಕ್ಸ್ಬಿಟ್ಟು ಹೂವನ್ನೆಲ್ಲ ನೇತಾಕ್ಬೋದು. 3 ಥರ ಹೂವು ನೇತಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಂದು ತಗೊಂಡೆ. ಇದು ರೇಟ್ ಹಾಕಿಲ್ಲ, 50 ರುಪೀಸ್ ಇದು. ನೆಕ್ಸ್ಟು ಬಿಂದಿಗೆ. ಸೊ ಈ ಬಿಂದಿಗೆ ನಾವು ಚಿಕ್ಕ ಸೈಜಲ್ಲೇ ತಗೋಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಇದು ಹೋಲೇನಿದೆ, ತೆಂಗಿನಕಾಯಿ ಅದು ಇಡೋದಕ್ಕೆ ಆಗಲ್ಲ, ಒಳಗಡೆ ಹೋಗೋದೇ ಇಲ್ಲ, ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಂದಿಗೆ ಚಿಕ್ಕದಾಗಿರೋದ್ರಿಂದ. ಸೊ ನಾನು ಚಿಕ್ಕ ಬಿಂದಿಗೆ ತಗೊಂಡು ತೆಂಗಿನಕಾಯಿ ಒಳಗಡೆ ಹೋಗ್ದಿರ ಮುಖವಾಡೆಲ್ಲ ಇಡಬೇಕು, ಭಾರ ಇರುತ್ತೆ, ಇನ್ ಕೇಸ್ ಬಿದ್ದೋಗ್ಬಿಟ್ರೆ ಅದೆಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡೆ. ಇದು ಹೋಲ್ ಕೂಡ ದೊಡ್ಡದಾಗಿದೆ, ನೀಟಾಗಿ ತೆಂಗಿನಕಾಯಿ ಒಳಗಡೆ ಫಿಟ್ ಆಗುತ್ತೆ. ಸೊ ಆರಾಮಾಗಿ ಏನು ಟೆನ್ಷನ್ ಇಲ್ದಿರ ಪೂಜೆ ಮಾಡ್ಬೋದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ನಮಗೆ ಆಲ್ಮೋಸ್ಟ್ 2000 ರುಪೀಸ್ ಚಾರ್ಜ್ ಮಾಡಿದ್ರು. ತುಂಬ ಚೆನ್ನಾಗಿದೆ, ಪ್ಯೂರ್ ಹಿತ್ತಾಳೆ. ಓಕೆನಾ, ದಿಸ್ ಇಸ್ ನೈಸ್. ಸೊ ನಮ್ಮ ಮನೆಯಲ್ಲಿ ನಾವು ಇಲ್ಲಿ ಶಿಫ್ಟ್ ಆದಾಗ ಒಂದು ಚಿಕ್ಕ ದೀಪ ತಗೊಂಡಿದ್ದೆ. ಆ ಚಿಕ್ಕ ದೀಪನೇ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಬ್ಬಕ್ಕೂ ಅದೇ ಚಿಕ್ಕ ದೀಪ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒಂದು ದೀಪಾಲೆ ಕಂಬ ತಗೊಂಡಿದ್ದೀನಿ, ಚಿಕ್ಕದಾಗೆ ಇರೋದೇ ತಗೊಂಡಿದ್ದೀನಿ. ನೋಡಿ, ಇದರಲ್ಲಿ ಪಿಕಾಕ್ ಇದೆ, ಒಂಥರ ಡಿಫ್ರೆಂಟ್ ಡಿಸೈನ್ ಇದೆ, ನನಗೆ ಇಷ್ಟ ಆಯಿತು. ನೋಡಿ, ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 920 ರುಪೀಸ್. ಓಕೆನಾ, ಟಿಕ್ಕಾಗಿದೆ ಆ್ಯಂಡ್ ಡಿಸೈನ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಇದೂ ಪ್ಯೂರ್ ಬ್ರಾಸ್. ಆ್ಯಂಡ್ ಇದೇನಂತ ಅಂದರೆ, ಈಗ ಧನುಷ್ ಸ್ವಲ್ಪ ಚಿಕ್ಕವನಿರೋದ್ರಿಂದ ಸಿಕ್ಕಾಪಟ್ಟೆ ಕೆಲಸ ಕೊಡ್ತಾನೆ. ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೆ ಒಂದು ಕಡೆಯಿಂದ ಗಲೀಜು ಮಾಡ್ಕೊಂಬಂದ್ಬಿಡ್ತಾನೆ. ಆ್ಯಂಡ್ ಹಬ್ಬದ ದಿನ ನೈಟೆಲ್ಲ ಸೀರೆ ಉಡಿಸಿ ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ನ ಹಿಂದೆ ತಿರುಗಿ ಫುಲ್ ಟಯರ್ಡ್ ಆಗಿಬಿಡ್ತೀವಿ ನಾವು. ಸೊ ಈ ಸಲ ನಾವು ಸಿಂಪಲಾಗೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸೀರೆ ಎಲ್ಲ ಉಡ್ಸೋದು ಬೇಡ ಅಂತ. ಸೊ ಇದು ನನಗೆ ರೆಡಿಮೇಡ್ ಸ್ಯಾರಿ ಡ್ರೇಪಿಂಗ್ದು ಸಿಕ್ತು, ದೇವ್ರದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಸುಮ್ಮನೆ ಹಿಂಗೆ ಸ್ಕರ್ಟ್ ಥರ ಇರುತ್ತೆ, ಹಿಂದೆ ಕಲಶಕ್ಕೆ ಕಟ್ಟೋದು. 1 ಮಿನಿಟಲ್ಲಿ ರೆಡಿ ಮಾಡಿಬಿಡ್ಬೋದು ಕಲಶನ. ಆ್ಯಂಡ್ ಬೇಗನೂ ಪೂಜೆ ಆಗಿಬಿಡುತ್ತೆ, ಸೊ ನಮಗೆ ರಿಸ್ಕ್ ಇರಲ್ಲ. ಸೊ ಇದು ಓಕೆನಾ, ಇದೊಂದು. ಇದ್ರದ್ದು ಪ್ರೈಸ್ ಬಂದು 650 ರುಪೀಸ್. ಇದರಲ್ಲಿ ಬೇರೆ ಕಲರ್ಸ್ ಇತ್ತು, ನಾನು ಫಸ್ಟ್ ತಗೊಂಡಿದ್ದೆ ಇದು. ಆ್ಯಂಡ್ ಇದನ್ನೇ ಫೈನಲೈಸ್ ಮಾಡಿಬಿಟ್ಟೆ, ಇದೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಬ್ಲೌಸ್ ಪೀಸ್ ತಗೊಂಡೆ. ಲೇಡೀಸ್ ಮನೆಗೆ ಬಂದರೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಓಕೆನಾ, ಆ್ಯಂಡ್ ಇದರಲ್ಲಿ 10 ಪೀಸ್ ಬರುತ್ತೆ, ಎಲ್ಲ 1 ಮೀಟರ್ ಇರುತ್ತೆ. ಸೊ ಇದ್ರ ಪ್ರೈಸ್ ಬಂದು 400 ರುಪೀಸ್. ಓಕೆನಾ. ಆ್ಯಂಡ್ ಗಾಂಧಿ ಬಜಾರಲ್ಲಿ ತುಂಬ ಸಲ ಓಡಾಡಿದಾಗ ಈ ಒಂದು ಅಂಗಡಿ ನಾನು ನೋಡಿದ್ದೆ, ಸುಗಂಧ್ ಲೋಕ್ ಅಂತ. ಸೊ ನನ್ನ ಹಸ್ಬೆಂಡ್ ಎಷ್ಟೊಂದು ಸಲ ಹೇಳಿದ್ದಾರೆ ಇಲ್ಲಿ ಹೋಗಿ ಅಗರಬತ್ತಿ ತಗೋ, ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ತಗೊಳಕ್ಕೆ ಹೋಗ್ತಾ ಇರಲಿಲ್ಲ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನಾನು ಇಸ್ಕಾನ್ ಟೆಂಪಲ್ಗೆ ಹೋದಾಗ ಗೋಲಾಕ ಅಂತ ಒಂದು ಅಗರಬತ್ತಿ ಬರುತ್ತಲ್ಲ, ಅದನ್ನು ತೊಗೊಂಡ್ಬಿಡ್ತಿದ್ದೆ. ಅಥವಾ ಓ ಮೈ ಗಾಡ್, ಅಗರಬತ್ತಿಗೆ ಒಂದು ಬ್ಲಾಗ್ ಮಾಡಬೇಕು ಅನಿಸುತ್ತೆ. ಆ್ಯಂಡ್ ಅಗರಬತ್ತಿ ಕಲೆಕ್ಷನ್ಸ್ ಏನಾದ್ರು ಬೇಕು ಅಂದರೆ ಒಳ್ಳೆ ಫ್ರೇಗ್ರೆನ್ಸ್ ಬರೋ ಅಂಥದ್ದು ನನಗೆ ತುಂಬ ಲಿಸ್ಟ್ ಗೊತ್ತಿದೆ, ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಆ ಅಗರಬತ್ತಿಗಳು ನಾವು ಮಲ್ಲೇಶ್ವರಂ 8th ಕ್ರಾಸಲ್ಲಿ ಒಂದು ಗಂದಿಗೆ ಅಂಗಡಿಲಿ ತೊಗೊಳ್ತೀವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಸ್ಕೂಲ್ ಡೇಸ್ನ ನಾವು ಅಲ್ಲೇ ಹೋಗಿ ತೊಗೊಳ್ಳೋದು. ಅದು ಒಂದು ಕಡ್ಡಿ ಹಚ್ಬಿಟ್ರೆ ಅಂತೂ ಮನೆಯೆಲ್ಲ ಫುಲ್ಲು ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ, ತುಂಬ ಒಂಥರ ಡಿವೈನ್ ಫೀಲಿಂಗ್ ಬರುತ್ತೆ. ಮನೆ ಎಂಟರ್ ಆಗ್ತಿದ್ದಂಗೆ ಒಂಥರ ಡಿಫ್ರೆಂಟ್ ವೈಬ್ ಕೊಡುತ್ತೆ. ಸೊ ಅಷ್ಟು ದೂರ ಹೋಗೋಕ್ಕಾಗಿಲ್ವಲ್ಲ, ಸೊ ಗಾಂಧಿ ಬಜಾರಲ್ಲಿ ಸುಗಂಧ್ ಲೋಕ್ಗೆ ಹೋಗಿ ಒಂದು ಅಗರಬತ್ತಿ ತಗೊಳ್ಳೋಣ ಅಂತ ಹೋದ್ವಿ. ಅಲ್ಲೂ ಅದು ಒಂಥರ
ಪ್ರೀಮಿಯಮ್ ಅಗರಬತ್ತಿಗಳು ಅನಿಸುತ್ತೆ ಅದು. ಸೊ ಕಾಸ್ಟ್ಲಿ. ಆ್ಯಂಡ್ ಯೂಶ್ವಲಿ ನಾನು ಸ್ಯಾಂಡಲ್ ಫ್ರೇಗ್ರೆನ್ಸ್ ಇರೋ ಅಂಥದ್ದು ತೊಗೊಳ್ತಾ ಇದ್ದೆ. ಸೊ ಈ ಸಲ ನಾನು ಬೇರೆ ಥರ ತೊಗೊಂಡಿದ್ದೀನಿ. ಓಕೆನಾ, ಅವ್ರದ್ದೇ ಸುಗಂಧಿ ಲೋಕ್ ಅವ್ರದ್ದೇ ಬ್ರ್ಯಾಂಡೆಡ್ ಇದು ಪ್ರಕೃತಿ ಸುಗಂಧ ಅಂತ. ಆ್ಯಂಡ್ ಇದರಲ್ಲಿ ಪ್ಯೂರ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರ್ತಾರೆ, ನ್ಯಾಚುರಲ್ ಆಯಿಲು, ಏನು ಆಲ್ಕೋಹಾಲ್ ಏನು ಯೂಸ್ ಮಾಡ್ತೀರಾ, ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ ಮಾಡ್ತೀರಾ ಮಾಡಿರೋ ಅಂಥ ಒಂದು ಅಗರಬತ್ತಿ. ಸೊ ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಆ್ಯಂಡ್ ಇದ್ರ ಪ್ರೈಸ್ ಬಂದು 225 rupees. ಓಕೆನಾ, ಇದು 46 ಇರ್ಬೋದು ಅನಿಸುತ್ತೆ. 35 to 40 ಸ್ಟಿಕ್ಸ್ ಇರುತ್ತೆ. ಚೆನ್ನಾಗಿದೆ. ಸೊ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು 2 ತೊಗೊಂಡಿದ್ದೀನಿ. ಆ್ಯಂಡ್ ಧೂಪ ಯೂಶ್ವಲಿ ನಾನು ಸ್ಯಾಂಡಲ್ಲೇ ಯಾವಾಗೂ ಯೂಸ್ ಮಾಡೋದು. ಸೊ ಈ ಸಲ ನಾನು ಡಿಫ್ರೆಂಟಾಗಿರೋದು ತೊಗೊಂಡಿದ್ದೀನಿ. ಸ್ವೀಟ್ ರೋಸ್ ಅಂತ ಒಂಥರ ರೋಸ್ ವಾಟರ್ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರುತ್ತೆ. ಮನೆಯೆಲ್ಲ ಒಂಥರ ಈ ಮದುವೆ ಮನೆಗೆ ಹೋದಾಗ ಏನಂತಾರೆ ಪನ್ನೀರ್ ಹಾಕ್ತಾರಲ್ಲ, ಆ ಥರ ಒಂದು ಸ್ಮೆಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ಇದು ನಂಗೆ ಇಷ್ಟ ಆಯಿತು. ಸೊ ಇದು ಒಂದು ತೊಗೊಂಡಿದ್ದೀನಿ. ಸೊ ಇದ್ರ ಪ್ರೈಸ್ ಬಂದು 90 rupees. 30 ಅಗರಬತ್ತಿ ಕೋನ್ಸ್ ಇರುತ್ತೆ, 30 ಇರುತ್ತೆ ಇದ್ರೊಳಗೆ. ಸೊ 90 rupees ಇದು ಒಂದು ಬಾಕ್ಸ್. ಓಕೆನಾ, ಇದು ಚೆನ್ನಾಗಿದೆ. ಸೊ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಹೇಗಿದೆ ಅಂತ. ಸೊ ಇದೆಲ್ಲ ಚಿಕ್ಕದು ಗೆಜ್ಜೆ ವಸ್ತ್ರ, ಈ ಕಪ್ಪು ದಾರ ಒಂದು ತೊಗೊಂಡೆ. ಆ್ಯಂಡ್ ಇದು ಅರ್ಶಿನ ಕೊಂಬು ಒಂದು ತೊಗೊಂಡೆ. ಆ್ಯಂಡ್ ಅರ್ಶಿನ ಕುಂಕುಮ ಒಂದು ತೊಗೊಂಡೆ. ಆಮೇಲೆ ಹೂವು ಕಟ್ಟೋ ದಾರ ಒಂದು ತೊಗೊಂಡೆ. ಸೊ ಇಷ್ಟು ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಗೈಸ್ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಗೈಸ್ ನನಗೆ ಗೊತ್ತು ನೀವು ಅಂದ್ಕೊಳ್ತಾ ಇರ್ತೀರಾ ಈ ವಿಡಿಯೋ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಎಲ್ಲದಕ್ಕೂ ದುಡ್ಡು, ಇನ್ನೂ ಬಾರ್ಗೇನ್ ಮಾಡ್ಬೋದಿತ್ತು ಅಥವಾ ಕಡಿಮೆ ಸಿಗೋ ಕಡೆ ಹೋಗ್ಬೋದಿತ್ತು ಅಂತ ನೀವು ಅಂದ್ಕೊಳ್ತಾ ಇರ್ತೀರಾ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್, ಇದನ್ನು ಬಿಟ್ಟು ಬೇರೆ ಕಡೆ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ. ಸಣ್ಣ ಮಗು ಇಟ್ಕೊಂಡು ಆ ಚಿಕ್ಕಪೇಟೆ ರೋಡಲ್ಲಿ ಹೋಗೋದಕ್ಕೆ ನಿಜವಾಗ್ಲೂ ನಮಗಾಗಲ್ಲ. ಸೊ ಮನೆ ಹತ್ರನೇ ಶಾಪಿಂಗ್ ಮಾಡಿದ್ವಿ. ಐ ಹೋಪ್ ಈ ಡಿಸೈನ್ಸ್ ಅಥವಾ ಈ ಮೆಟೀರಿಯಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ನೀವು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಈ ಥರ ಏನಾದರೂ ಫಸ್ಟ್ ಟೈಮ್ ಏನಾದರೂ ನಿಮ್ಮ ಮನೆಗೆ ತೊಗೊಂಬಂದಿದ್ದ ಮೂಮೆಂಟ್ಸ್ ಏನಾದರೂ ನೆನಪಾದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ಹಬ್ಬ. ಸೊ ನಮ್ಮ ಲಕ್ಷ್ಮಿನ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಹಬ್ಬದ ದಿನ ಹೇಗಿರ್ತಾರೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನಷ್ಟು ಇನ್ಫಾರ್ಮೇಟಿವ್ ಆ್ಯಂಡ್ ಎಂಟರ್ಟೈನಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.